ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಸ್ವಾಗತ. ಈಗ ನೋಡಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಪಬ್ಲಿಷ್ ಆಗಿದೆ. ಒಂದು ವೇಳೆ ನಿಮ್ಮ ರಿಸಲ್ಟ್ನಲ್ಲಿ ನೀವು 2A, 3B, 3A ಅಥವಾ 1G ಯಾವುದೇ ಕ್ಯಾಟಗರಿ ಇದ್ದರೂ ಕೂಡ ಕೆಲವೊಮ್ಮೆ ಸೀಟ್ ಅಲಾಟ್ಮೆಂಟ್ನಲ್ಲಿ ಜನರಲ್ ಮೆರಿಟ್ ಅಂತ ತೋರಿಸ್ತಾ ಇರ್ಬೋದು. ಸೀಟ್ ಅಲಾಟ್ಮೆಂಟ್ನಲ್ಲಿ ಜನರಲ್ ಮೆರಿಟ್ ಅಂತ ತೋರಿಸ್ತಾ ಇರ್ಬೋದು. ಅದರ ಬಗ್ಗೆ ಏನು ನೀವು ಚಿಂತೆ ಪಡುವಂಥ ಕಾರಣ ಇಲ್ಲ. ಏಕೆಂದರೆ ನಿಮ್ಮ ಕ್ಯಾಟಗರಿ ಇದರಲ್ಲಿ ನಿಮ್ಮದು ಯಾವುದು ಕ್ಯಾಟಗರಿ ಅಂತ ಇರುತ್ತೆ. ನಿಮ್ಮ ಒಂದು ಸೀಟ್ ಅಲಾಟ್ ಆಗುವಾಗ ಒಂದೆಡೆ ಫಸ್ಟ್ ಅದು ಚೆಕ್ ಮಾಡೋದು ಜನರಲ್ ಮೆರಿಟ್ಟು. ಜನರಲ್ ಮೆರಿಟ್ಗೆ ನಿಮ್ಮ ಒಂದು ರ್ಯಾಂಕು ಹೊಂದ್ತಾ ಇದ್ದರೆ ಜನರಲ್ ಮೆರಿಟ್ನಲ್ಲೇ ಅದು ನಿಮ್ಮ ಸೀಟು ಅಲಾಟ್ ಆಗೋ ಸಾಧ್ಯತೆ ಇದೆ. ಈಗ ನೋಡಿ, UGCET 2026 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಅಲಾಟೆಡ್ ಎ ಸೀಟ್ ಅಂತ ಈ ರೀತಿ ಇರುತ್ತೆ. ನೀವು ನಿಮ್ಮ ಏನು ಒಂದು ಆಪ್ಷನ್ ಎಂಟ್ರಿ ಹಾಕುವಾಗ ಒಂದು CET ನಂಬರ್ ಅಂತಿರುತ್ತೆ, ಆ ನಂಬರ್ ಹಾಕಬೇಕು. ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕೋದಲ್ಲ, ನಿಮ್ಮ ಒಂದು CET ಇದನ್ನು ಹಾಕುವಾಗ ಒಂದು ನಂಬರ್ ಇರುತ್ತೆ ನೋಡಿ, ಒಂದು 5 ಡಿಜಿಟ್ಸ್ದು, ಆ ನಂಬರನ್ನು ಹಾಕಬೇಕು. ಆ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಒಂದು ಕ್ಯಾಲೆಂಡರ್ ಬರುತ್ತೆ, ಆ ಕ್ಯಾಲೆಂಡರ್ ಪ್ರಕಾರ ನೀವು ಸಿಲೆಕ್ಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಇದನ್ನು ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ನಿಮ್ಮ ಒಂದು ನೇಮ್ ಇರುತ್ತೆ. ನಿಮ್ಮ ನೋಡಿ, ಇಲ್ಲಿ ನಿಮ್ಮ ಒಂದು ಅಪ್ಲೈಡ್ ಕ್ಯಾಟಗರಿ ಇರುತ್ತೆ. ಅಪ್ಲೈಡ್ ಕ್ಯಾಟಗರಿ ಇಲ್ಲಿ ನೋಡಿ, ವರದಲ್ಲಿ ನಿಮ್ಮ ರ್ಯಾಂಕ್ ತೋರಿಸುತ್ತೆ, ಡಿಸಿಪ್ಲಿನ್ ಯಾವುದನ್ನು ತೋರಿಸಿದೆ, ಆಮೇಲೆ ಕಾಲೇಜ್ ಅಲಾಟೆಡ್ ಅನ್ನೋದನ್ನು ತೋರಿಸುತ್ತೆ, ನಂತರ ಕೋರ್ಸ್ ಅಲಾಟೆಡ್ ಯಾವುದು ಅನ್ನೋದನ್ನು ತೋರಿಸುತ್ತೆ. ನೋಡಿ, ಇಲ್ಲಿ ಎಲೆಕ್ಟ್ರಿಕಲ್ ಈ ರೀತಿ ಕೋರ್ಸ್ ಅಲಾಟೆಡ್ ಯಾವುದು ಅನ್ನೋದನ್ನು ತೋರಿಸುತ್ತೆ. ಕ್ಯಾಟಗರಿ ಅಲಾಟೆಡ್ ಅನ್ನೋದರಲ್ಲಿ ನಿಮ್ಮದು ಒಂದು ವೇಳೆ ಜನರಲ್ ಮೆರಿಟ್ ಪ್ರಕಾರ ಅಲಾಟ್ ಆಗಿದ್ದರೆ ಜನರಲ್ ಮೆರಿಟ್ ಅಂತ ತೋರಿಸುತ್ತೆ. ಒಂದು ವೇಳೆ 2A ಅಲಾಟ್ ಆಗಿದ್ದರೆ 2AG ಅಥವಾ 3Aದಲ್ಲಿ ಅಲಾಟ್ ಆಗಿದ್ದರೆ 3AG. ಈ ರೀತಿ ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿದೆ ಸೀಟು ಅನ್ನೋದನ್ನು ತೋರಿಸುತ್ತೆ. ತುಂಬ ಸಿಂಪಲ್ ಆಗಿದೆ. ನೀವು ನಿಮ್ಮ CET ನಂಬರು ಮತ್ತು ಇದನ್ನು ಡೇಟ್ ಆಫ್ ಬರ್ತನ್ನು ಹಾಕಿದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ವೇಳೆ ನಿಮ್ಮದು ಕ್ಯಾಟಗರಿ ಏನು ಬೇರೆ ಇದ್ದು ನೋಡಿ, ಅಪ್ಲೈಡ್ ಕ್ಯಾಟಗರಿ ಅನ್ನುವಲ್ಲಿ ನಿಮಗೆ ಅಪ್ಲೈಡ್ ಕ್ಯಾಟಗರಿ ಒಂದು ವೇಳೆ 2AG ಅಂತಿದ್ದು, ಸೀಟ್ ಅಲಾಟೆಡ್ ಇದರಲ್ಲಿ GM ಅಂತಿದ್ದರೆ ಅದೇನು ನಾರ್ಮಲ್ಲು, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಪ್ರತಿಯೊಂದನ್ನು GMನಲ್ಲಿ ಚೆಕ್ ಮಾಡಿ ಅದು ಮುಂದೆ ಹೋಗೋದು. ಆದ ಕಾರಣ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.